ಕುರುವಂಶವನ್ನ ಮುಂದುವರಿಸಲಿಕ್ಕೆ ಈಗ ವಿಚಿತ್ರ ವೀರ್ಯ ಇಲ್ಲ. ಭೀಷ್ಮನನ್ನ ಸತ್ಯವತಿ ಎಷ್ಟೇ ಬೇಡ್ಕೊಂಡ್ರೂ ಭೀಷ್ಮ ತನ್ನ ಶಪಥವನ್ನ ಮುರಿಲಿಕ್ಕೆ ತಯಾರಿಲ್ಲ. ಆ ಕಾರಣಕ್ಕಾಗಿ ಸತ್ಯವತಿ ಪರಾಶರ ಮಹರ್ಷಿಗಳಿಂದ ಪಡೆದಂತ ತನ್ನ ಮಗನಾದ ವ್ಯಾಸನನ್ನ ಸ್ಮರಿಸಿಕೊಳ್ತಾಳೆ. ಸತ್ಯವತಿ ತನ್ನ ಚೊಚ್ಚಲ ಮಗನಾದ ವ್ಯಾಸನನ್ನ ಸ್ಮರಿಸಿಕೊಂಡ ತಕ್ಷಣವೇ ಧಾವಿಸಿ ಬಂದಿದ್ದ. ಎಲ್ಲವನ್ನ ನಿವೇದಿಸಿಕೊಂಡಂತಹ ಸತ್ಯವತಿ ಈ ಅಪರೂಪವಾದಂತಹ ಬೇಡಿಕೆಯನ್ನ ವ್ಯಾಸನ ಮುಂದಿಟ್ಟಿದ್ಲು. ಅದಕ್ಕೆ ಪ್ರತಿಯಾಗಿ ವ್ಯಾಸ, ಅಮ್ಮ, ನೀನು ನನಗೆ ಜನ್ಮ ಕೊಟ್ಟವಳು, ನಿನ್ನ ಅಣತಿಯಂತೆ ನಡೆಯುವುದು ನನ್ನ ಶಿರೋದ್ಧಾರ್ಯ. ನೀನು ಹೇಳಿದಂತೆ ನಾನು ನಡೆದುಕೊಳ್ಳುತ್ತೇನೆ. ಆದರೆ ವಿಚಿತ್ರ ವೀರ್ಯನ ಹೆಂಡತಿಯರನ್ನು ಒಪ್ಪಿಸುವುದು ನಿನ್ನ ಕೆಲಸ. ಅವರು ನನ್ನ ಈ ಕಪ್ಪು ಬಾಹ್ಯ ರೂಪವನ್ನ ನೋಡಿ ಹೆದರಬಾರದು, ಅಸಹ್ಯ ಪಡಬಾರದು ಅಂತ ಹೇಳಿದ್ದ. ಇಬ್ಬರು ಸೊಸೆಯರನ್ನು ಒಪ್ಪಿಸಲು ಸತ್ಯವತಿ ನಿರ್ಧಾರ ಮಾಡಿದ್ಲು. ಮೊದಲು ಅಂಬಿಕೆಯ ಬಳಿ ಹೋಗಿ ಪರಿಸ್ಥಿತಿಯ ಗಂಭೀರತೆಯನ್ನ ವಿವರವಾಗಿ ವಿವರಿಸಿದ್ಲು. ಕುರುವಂಶವನ್ನ ಬೆಳೆಸಿ ಬೆಳಗಿಸುವುದು ನಿನ್ನ ಆದ್ಯ ಕರ್ತವ್ಯ. ವ್ಯಾಸನನ್ನ ನೀನು ಸರಿಯಾದ ರೀತಿಯಲ್ಲಿ ಬರಮಾಡ್ಕೊಳ್ಬೇಕು ಅಂತ ವಿನಂತಿಸಿಕೊಂಡಿದ್ಲು ಸತ್ಯವತಿ. ವಿಧಿ ಇಲ್ಲದೆ ಅಂಬಿಕೆಯೂ ಸಹ ಇದಕ್ಕೆ ಸಮ್ಮತಿಯನ್ನ ಸೂಚಿಸಿದ್ಲು. ಅವತ್ತು ಕಾರ್ಗತ್ತಲ ರಾತ್ರಿ ಅಂಬಿಕೆ ತನ್ನ ಅಂತಃಪುರದಲ್ಲಿ ವ್ಯಾಸನಿಗಾಗಿ ಕಾಯ್ತಾ ಇದ್ದಾಳೆ. ಕಪ್ಪಾಗಿರ್ತಕ್ಕಂಥ ಅತ್ಯಂತ ಭಯಾನಕವಾಗಿರ್ತಕ್ಕಂಥ ವ್ಯಾಸ ಬರುವುದನ್ನ ಕಂಡಂತಹ ಅಂಬಿಕೆ ಬೆದರಿ ಹೋಗಿದ್ಲು, ನಡುಗಿ ಹೋಗಿದ್ಲು. ಗಟ್ಟಿಯಾಗಿ ಕಣ್ಣು ಮುಚ್ಚಿ ಆ ವ್ಯಾಸನನ್ನ ಸ್ವೀಕರಿಸಿದ್ಲು. ಕೊನೆಗೂ ಆ ಘೋರ ರಾತ್ರಿ ಕಳೆದು ಬೆಳಗಾಗಿತ್ತು. ಇತ್ತ ಸತ್ಯವತಿ ವ್ಯಾಸನಿಗಾಗಿಯೇ ಕಾಯ್ತಾ ಕೂತಿದ್ಲು. ಅಂಬಿಕೆಗೆ ಒಬ್ಬ ಬಲಶಾಲಿ ಮಗ ಹುಡ್ತಾನೆ. ಆದ್ರೆ ಭಯಪಟ್ಟು ಅವಳು ರಾತ್ರಿಡೀ ನನ್ನನ್ನ ನೋಡದೆ ಕಣ್ಮುಚ್ಕೊಂಡೇ ಇದ್ಲು. ಆ ಕಾರಣಕ್ಕಾಗಿ ಅವಳಿಗೆ ಹುಡು ಮಗ ಹುಟ್ಟುತ್ತಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ತುಂಬಾ ಬೇಸರಗೊಂಡಂತಹ ಸತ್ಯವತಿ, ಹೇಗಾದರೂ ಮಾಡಿ ನೀನು ಅಂಬಾಲಿಕೆಯನ್ನ ಸಹ ಸ್ವೀಕರಿಸಬೇಕು ಅಂತ ಮನವಿ ಮಾಡ್ಕೊಳ್ತಾಳೆ. ಅದಕ್ಕೂ ಸಹ ಸಮ್ಮತಿಯನ್ನ ಸೂಚಿಸಿದ ವ್ಯಾಸ. ಮರುದಿನ ಅಷ್ಟೇ ಕಗ್ಗತ್ತಲ ರಾತ್ರಿ ಅಂಬಾಲಿಕೆಯೂ ಸಹ ತನ್ನ ಅಂತಃಪುರದಲ್ಲಿ ವ್ಯಾಸನಿಗಾಗಿ ಕಾಯ್ತಾ ಇದ್ಲು. ತನ್ನ ಅಕ್ಕನಂತೆ ತಾನು ಕಣ್ಮುಚ್ಕೊಳ್ಬಾರ್ದು ಅಂತ ನಿರ್ಧಾರ ಮಾಡಿದ್ಲು ಅಂಬಾಲಿಕೆ. ಆದ್ರೆ ಈ ಭಯಂಕರವಾದಂತಹ ರೂಪವನ್ನ ನೋಡುವುದಾದರೂ ಹೇಗೆ? ವ್ಯಾಸನನ್ನ ನೋಡ್ತಿದ್ದಾಗ್ಲೇ ಅಂಬಾಲಿಕೆಗೆ ಭಯವಾಗುತ್ತೆ. ಅವಳ ರಕ್ತವೆಲ್ಲ ತಣ್ಣಗಾಗಿ ಅವಳ ದೇಹ ಬಿಳಿಸ್ಕೊಂಡಂಗಾಗತ್ತೆ. ಆ ರಾತ್ರಿ ಹೇಗೂ ವ್ಯಾಸನೊಂದಿಗೆ ಕಳೀತಾಳೆ. ವ್ಯಾಸ ಸತ್ಯವತಿಗೆ ಬಂದು ಹೇಳ್ತಾನೆ, ಅಂಬಾಲಿಕೆಗೆ ಅತ್ಯಂತ ಸುಂದರವಾಗಿರ್ತಕ್ಕಂಥ, ಅತ್ಯಂತ ಧೈರ್ಯವಾಗಿರ್ತಕ್ಕಂಥ ಮಗು ಹುಡ್ತಾನೆ. ಆದರೆ ಅವಳು ನನ್ನನ್ನ ಕಂಡು ಭಯಪಟ್ಟು ಬಿಳಿಚಿಕೊಂಡ ಕಾರಣಕ್ಕಾಗಿ ಅವಳಿಗೆ ಬಿಳಿಚಿಕೊಂಡಿರ್ತಕ್ಕಂಥ ಮಗ ಹುಡ್ತಾನೆ ಅಂತ ಹೇಳ್ತಾನೆ. ಸತ್ಯವತಿಗೆ ತನ್ನ ಆಶಾ ಗೋಪುರವೇ ಕಳಚಿಕೊಂಡಂತಾಗತ್ತೆ. ಆದರೂ ಸಹ ವ್ಯಾಸನಲ್ಲಿ ಇನ್ನೊಂದ್ಸತಿ ಮನವಿಯನ್ನ ಮಾಡ್ಕೊಳ್ತಾಳೆ. ಇವರಿಗೆ ಮಕ್ಕಳು ಜನಿಸಿದ ನಂತರ ನಾನು ಅವರನ್ನು ಹೇಗಾದರೂ ಮಾಡಿ ಮತ್ತೊಮ್ಮೆ ಒಪ್ಪಿಸುತ್ತೇನೆ. ನೀನು ಪುನಃ ಬಂದು ಅವರನ್ನ ಸ್ವೀಕರಿಸಬೇಕು ಅಂತ ಮನವಿ ಮಾಡ್ಕೊಳ್ತಾಳೆ. ಆ ಮಾತಿಗೆ ಸಮ್ಮತಿಯನ್ನ ಸೂಚಿಸಿ ವ್ಯಾಸ ಹಸ್ತಿನಪುರದಿಂದ ಹೊರಟು ಹೋಗ್ತಾನೆ. 1 ವರ್ಷದ ನಂತರ ಅಂಬಿಕೆಗೆ ಒಂದು ಕುರುಡು ಮಗ ಜನಿಸುತ್ತೆ. ಅದಕ್ಕೆ ಧೃತರಾಷ್ಟ್ರ ಅಂತ ಹೆಸರಿಟ್ರೆ, ಅಂಬಾಲಿಕೆಗೆ ಬಿಳಿಚಿಕೊಂಡಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಮಗು ಜನಿಸಿದ್ರೆ ಆ ಮಗುವಿಗೆ ಪಾಂಡು ಅಂತ ಹೆಸರಿಡ್ತಾರೆ. 1 ವರ್ಷದ ನಂತರ ಸತ್ಯವತಿ ವ್ಯಾಸನನ್ನ ಸ್ಮರಿಸ್ಕೊಳ್ತಾಳೆ. ಸತ್ಯವತಿ ಅಂಬಿಕೆಗೆ ಹೇಳ್ತಾಳೆ, ಅವತ್ತು ನೀನು ಕಣ್ಮುಚ್ಕೊಂಡಿದ್ದ ಕಾರಣಕ್ಕಾಗಿ ಇವತ್ತು ನಿನಗೆ ಕುರುಡು ಮಗ ಜನಿಸಿದ್ದಾನೆ. ನೀನು ಧೈರ್ಯವಾಗಿ ವ್ಯಾಸನನ್ನ ಸ್ವೀಕರಿಸು ಅಂತ ಹೇಳಿ ಕಳಿಸ್ತಾಳೆ ಅಂಬಿಕೆಗೆ. ಇತ್ತ ಅಂಬಿಕೆಗೆ ಆ ಕಗ್ಗತ್ತಲ ರಾತ್ರಿಯನ್ನ ನೆನ್ಸ್ಕೊಂಡ್ರೆ ಮತ್ತೊಮ್ಮೆ ಭಯವಾಗ್ತಿದೆ, ದೇಹ ನಡುಗ್ತಾ ಇದೆ. ಹೇಗಪ್ಪ ಈ ಘೋರವಾದಂತಹ ರಾತ್ರಿಯನ್ನ ಕಳೆಯೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಂಬಿಕೆಗೆ ಹೊಳೆದಿದ್ದು ಮತ್ತೊಂದು ಉಪಾಯ. ಆ ಉಪಾಯ ಏನು ಅಂತಂದ್ರೆ ತನ್ನ ದಾಸಿಯನ್ನ ವ್ಯಾಸನ ಬಳಿ ಕಳಿಸೋದು ಅಂತ. ಅವತ್ತು ಅಂಬಿಕೆಯ ಅಂತಃಪುರದಲ್ಲಿ ದಾಸಿ ಇದ್ಲು. ಆ ದಾಸಿ ಹೆದರ್ಕೊಳ್ಳದೆ ವ್ಯಾಸನನ್ನ ಭಕ್ತಿಯಿಂದ ಸ್ವೀಕರಿಸಿದ್ಲು. ಬೆಳಗ್ಗೆ ವ್ಯಾಸನು ಸತ್ಯವತಿ ಬಳಿ ಬಂದು, ಈ ಬಾರಿ ವಿವೇಕಿಯೂ ಸದ್ಗುಣಿಯೂ ಆದ ಧರ್ಮನ ಅವತಾರವೆನಿಸುವ ಮಗ ಹುಡ್ತಾನೆ. ಆದರೆ ಆ ಮಗ ದಾಸಿ ಪುತ್ರ ಅನಿಸ್ಕೊಳ್ತಾನೆ. ಆದರೆ ಆ ಮಗ ನಿನ್ನ ಸೊಸೆಯದಲ್ಲ, ಒಬ್ಬ ದಾಸಿಯ ಮಗ. ಅವಳು ಪುಣ್ಯವಂತೆ, ಅವಳು ಭಕ್ತಿಯಿಂದ ನನ್ನನ್ನ ಸ್ವೀಕರಿಸಿದ್ಲು. ಆ ಕಾರಣಕ್ಕಾಗಿ ಒಬ್ಬ ಸದ್ಗುಣ ವಿವೇಕಿ ಧರ್ಮಶೀಲನಾದಂತಹ ಮಗ ಹುಡ್ತಾನೆ. ನಾನು ನನ್ನಿಂದಾದಷ್ಟು ಸಹಾಯವನ್ನ ಮಾಡಿರುವೆ. ಲೋಕದ ಸಮಸ್ತ ಬಂಧನಗಳಿಂದ ದೂರವಾಗಿರ್ತಕ್ಕಂಥ ನಾನು ಯಾವುದೇ ಕಾರಣಕ್ಕೂ 3 ಬಾರಿಗಿಂತ ಹೆಚ್ಚು ಶ್ರೀ ಸ್ವೀಕಾರವನ್ನ ಮಾಡಬಾರದು. ನೀನು ನನ್ನ ತಾಯಿ, ನೀನು ಆಜ್ಞೆ ಮಾಡಿದೆ ಎಂದು ಶಿರಸಾವಹಿಸಿ ನಡೆಸಿದ್ದೆ. ಇನ್ನು ನನ್ನ ಕರೆಯಬೇಡ ತಾಯಿ ಅಂತ ಹೇಳಿ ವ್ಯಾಸ ಅಲ್ಲಿಂದ ಹೊರಟು ಹೋಗಿದ್ದ. 3ನೇ ದಾಸಿ ಪುತ್ರನು ಜನಿಸಿದ. ಅವನಿಗೆ ವಿದುರ ಅಂತ ಹೆಸರಿಟ್ಟಿದ್ರು. ಧೃತರಾಷ್ಟ್ರ ಪಾಂಡವನ ಜೊತೆಯಲ್ಲಿ ವಿದುರನು ಸಹ ಅವರ ಸಮನಾಗಿ ಅರಮನೆಯಲ್ಲಿ ಬೆಳೆದ. ಭೀಷ್ಮನಿಗೆ ಈ ಮಕ್ಕಳೆಂದರೆ ಅಷ್ಟೇ ಪ್ರೀತಿ. ಬೆಳೆದು ದೊಡ್ಡವರಾದಾಗ ಧೃತರಾಷ್ಟ್ರನಿಗೆ ಯುವರಾಜ ಪಟ್ಟಾಭಿಷೇಕವನ್ನ ಮಾಡಿದ್ರೆ, ಸಮಸ್ತ ಆಯುಧಗಳಲ್ಲಿ ನೈಪುಣ್ಯವನ್ನ ಸಾಧಿಸಿದ್ದಂತಹ ಪಾಂಡವಿಗೆ ಸೇನಾಧಿಪತ್ಯವನ್ನ ಕಟ್ಟಿದ್ರು. ಇತ್ತ ಅತ್ಯಂತ ಬುದ್ಧಿಶಾಲಿ ವಿವೇಕಿ ಸದ್ಗುಣಿಯಾದಂತಹ ವಿದುರನಿಗೆ ಮಂತ್ರಿ ಪಟ್ಟವನ್ನ ಕಟ್ಟಿದ್ರು. ಕೂಡನಾದರಿಂದ ಧೃತರಾಷ್ಟ್ರನಿಗೆ ರಾಜ್ಯವನ್ನ ಆಳಲಿಕ್ಕೆ ಕಷ್ಟವಾಗ್ತಿತ್ತು. ಆ ಕಾರಣಕ್ಕಾಗಿ ಧೃತರಾಷ್ಟ್ರನ ಹೆಸರಲ್ಲಿ ಪಾಂಡವೇ ರಾಜ್ಯವನ್ನ ಆಳ್ತಾ ಇದ್ದ.
ಈ 3 ಮಕ್ಕಳನ್ನ ಅತ್ಯಂತ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ ಭೀಷ್ಮ ಈಗ ಇವರು ಯೌವನಕ್ಕೆ ಬಂದಿದ್ದಾರೆ, ಇವರಿಗೆ ಹೇಗಾದರೂ ಮಾಡಿ ಮದುವೆಯನ್ನ ಮಾಡಿಸಬೇಕೆನ್ನುವಂತಹ ಜವಾಬ್ದಾರಿಯನ್ನ ಭೀಷ್ಮ ಹೊತ್ಕೊಂಡ. ಆದ್ರೆ ಆ ಮಕ್ಕಳಿಗೆ ಯಾರನ್ನ ತಂದ ಮದುವೆ ಮಾಡ್ತಾರೆ, ಇವರನ್ನ ಮದುವೆ ಆಗುವಂತ ಆ ಹೆಣ್ಣು ಮಕ್ಕಳು ಮಹಾಭಾರತಕ್ಕೆ ರೋಚಕ ತಿರುವನ್ನ ಕೊಟ್ಟಿದ್ದು ಹೇಗೆ? ಇಲ್ಲಿಂದ ಶುರುವಾಗುತ್ತೆ ಮಹಾಭಾರತದ ಅಸಲಿ ಕತೆ. ಅದುವರೆಗೂ ನಾನ್ ನಿಮ್ಗಾಗಿ ಕಾಯ್ತಾ ಇರ್ತೀನಿ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಹರೇ ಕೃಷ್ಣ.